Yes, welcome back to our YouTube channel. ಇದು ಡಿಸೈನ್ ಡಿ ಎಫ್ ಎ accept strings of A's and B's where language string mod 5 equals to string mod 4 ಈ ಕ್ವೆಶನ್ನ ಸಾಲ್ವ್ ಮಾಡಿ ಅಂತ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ಸ್ನ ಹಾಕ್ತಾಯಿದ್ರಿ. ಅದಕ್ಕೆ ಈ ಕ್ವೆಶನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆನಾ, ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಸ್ಟ್ರಿಂಗ್ mod 5 ಶುಡ್ ಬಿ ಈಕ್ವಲ್ಸ್ ಟು ಸ್ಟ್ರಿಂಗ್ mod 4 ಅಂತ ಕೊಟ್ಟಿದ್ದಾರೆ ಕಂಡೀಷನ್ನು. ಆ್ಯಂಡ್ ಇದರಲ್ಲಿ ಯಾವ್ಯಾವುದು ಸ್ಟ್ರಿಂಗ್ಸು ಆಕ್ಸೆಪ್ಟ್ ಆಗುತ್ತೆ, ಎಸ್ ಆ್ಯಂಡ್ ಬೀಸ್ ವ್ಯಾಲ್ಯೂಸು ಅಕ್ಸೆಪ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ಲ್ಯಾಂಗ್ವೇಜು ಫಸ್ಟು mod 5ಗೆ ಏನು ಅಕ್ಸೆಪ್ಟ್ ಆಗುತ್ತೆ ಅಂತ ಬರ್ಕೊಳ್ಳೋಣ. ಸ್ಟ್ರಿಂಗ್ mod 5 ಅಂದರೆ ಏನು, 5ಇಂದ ಡಿವಿಸಿಬಲ್ ಆದಾಗ ರಿಮೈಂಡರ್ ವ್ಯಾಲ್ಯೂಸ್ ಏನೇನು ಬರುತ್ತೆ, 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಅಗೇನ್ ಅದೇ ಲೂಪ್ ಕಂಡೀಷನ್ ಕಂಟಿನ್ಯೂ ಆಗುತ್ತೆ. ಲೂಪ್ ಹೆಂಗೆ ಕಂಟಿನ್ಯೂ ಆಗುತ್ತೆ ಹೇಳಿ ನೋಡಿ. ಇವಾಗ 5ಇಂದ 0ನ ಡಿವೈಡ್ ಮಾಡಿದ್ರೆ 0 ರಿಮೈಂಡರ್ ಬರುತ್ತೆ, 1ನ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಬರುತ್ತೆ, 2ನ ಮಾಡಿದ್ರೆ 2 ರಿಮೈಂಡರ್ ಬರುತ್ತೆ, 3ನ ಮಾಡಿದರೆ 3 ರಿಮೈಂಡರ್ ಬರುತ್ತೆ, ಆ್ಯಂಡ್ ನೆಕ್ಸ್ಟು 4ನ ಮಾಡಿದ್ರೆ 4 ರಿಮೈಂಡರ್ ಬರುತ್ತೆ. ನೆಕ್ಸ್ಟ್ ಅಗೇನ್ 5ನ ಮಾಡಿದ್ರೆ 0 ರಿಮೈಂಡರ್, 6ನ ಮಾಡಿದ್ರೆ 1 ರಿಮೈಂಡರ್. ಇದೇ ಥರ ರಿಮೈಂಡರ್ ಲೂಪು ಆಗ್ತಾನೆ ಇರುತ್ತೆ. ಓಕೆನಾ, ಇದು 5ದು ಬರ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಇವಾಗ 4ದು ಬರ್ಕೊಳ್ಳೋಣ. mod 4ದು ಇದೇನಾಗುತ್ತೆ ಹೇಳಿ, 0ಇಂದ ಸ್ಟಾರ್ಟ್ ಆಗಿ 1 2 3 ಸ್ಟಾಪ್ ಆಗುತ್ತೆ, 0 1 2 3 ಮತ್ತೆ ಅಗೇನ್ 4 ಮಾಡಿದಾಗ 0ಗೆ ಬರುತ್ತೆ. ಓಕೆ, ಮತ್ತೆ ಅಗೇನ್ ಲೂಪ್ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಇಷ್ಟು ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. ಇವಾಗ ಸ್ಟೇಟ್ಸು, ಎಷ್ಟು ಸ್ಟೇಟ್ಸ್ ತಗೋಬೇಕು ಈ ಕಂಡೀಷನ್ಗೆ ಅಂತ ನೋಡಿದ್ರೆ, ಈ ಐ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಐ ಅಂದ್ಕೊಳ್ಳಿ, ಇದನ್ನು ಜೆ ಅಂದ್ಕೊಳ್ಳಿ, ಇವೆರಡನ್ನೂ ಇಂಟು ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಸ್ಟೇಟ್ಸ್ನ ತೊಗೋಬೇಕು. 5 ಇಂಟು 4 ಮಾಡಿದರೆ ಎಷ್ಟು ಸ್ಟೇಟ್ಸ್ ಬರುತ್ತೆ, 20 ವ್ಯಾಲ್ಯೂ ಬರುತ್ತೆ. ಅಂದರೆ 20 ಸ್ಟೇಟ್ಸ್ ಬೇಕು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ. ಓಕೆನಾ, ಇದನ್ನು ಹೆಂಗೆ ಸ್ಯಾಟಿಸ್ಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟೇಟ್ಸ್ನ ಹೆಂಗೆ ಬರ್ಕೊಳ್ಳೋದು, ಫಸ್ಟು ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳೋಣ. 0 0 0 0. ಓಕೆನಾ, ಇದು 1 ಸ್ಟೇಟು. 0 1 1 ಸ್ಟೇಟು. 0 2 0 3. ಓಕೆನಾ, ನೆಕ್ಸ್ಟ್ 1 0 1 1 1 2 1 3 2 0 2 1 2 2 2 3. ನೆಕ್ಸ್ಟು 3 0 3 1 3 2 3 3. ಓಕೆನಾ, ನೆಕ್ಸ್ಟ್ ಯಾವುದಿದೆ, 4ಇಂದ ಎಲ್ಲನೂ ಮಾಡಬೇಕು. 4 0 4 1 4 2 4 4. ಓಕೆನಾ, ಇದೆಲ್ಲ ಒಂದೊಂದು ಸ್ಟೇಟ್. ಓಕೆನಾ, ಎಷ್ಟು ಸ್ಟೇಟ್ಸ್ ಬಂದಿದೆ ನೋಡಿ, ಬೇಕಂದರೆ 20 ಸ್ಟೇಟ್ಸ್ ಬಂದಿರುತ್ತೆ ಟೋಟಲಾಗಿ. 1 2 3 4 5 6 7 8 9 10 11 12 13 14 15 16 17 18 19 20 20 ಸ್ಟೇಟ್ಸ್ ಬಂತಲ್ವಾ. ಇವಾಗ ಇದಕ್ಕೆ ಡಿ ಎಫ್ ಎನ ಕನ್ಸ್ಟ್ರಕ್ಟ್ ಮಾಡೋಣ. ಡಿ ಎಫ್ ಎನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಇಲ್ಲೇ ಹೇಳ್ಕೊಡ್ತೀನಿ. ಸ್ಟೇಟ್ಸ್ನ ಇಲ್ಲೇ ಹೇಳ್ಕೊಡೋದ, ಇಲ್ಲ ಸಪ್ರೇಟಾಗೆ ಬರ್ದು ಹೇಳ್ಕೊಡ್ತೀನಿ, ಯಾಕಂದರೆ ತಿರ್ಗಾ ಕನ್ಫ್ಯೂಷನ್ಸ್ನ ಮಾಡ್ಕೋತೀರ ಏನಕ್ಕೆ ಆ ಸ್ಟೇಟ್ ಅಲ್ಲಿಗೆ ಬಂತು ಅಂತ. ಓಕೆನಾ, ಇವಾಗ ಸ್ಟೇಟ್ಸ್ನ ಬರ್ಕೊಂಡಿದ್ದೀವಿ ಅಲ್ವಾ. ಫಸ್ಟು ಇನಿಷಿಯಲ್ ಸ್ಟೇಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 0ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಎ ಬಿ ಸಿ ಡಿನೋ ಕ್ಯೂ ನೋಟೋ ತಗೋತಿಲ್ಲ, ಇದೇ ವ್ಯಾಲ್ಯೂಸ್ನ ತೊಗೋತಿದ್ದೀನಿ. ಸೊ ಕನ್ಫ್ಯೂಷನ್ ಆಗಲ್ಲ. ಏನೇನು ಇರಬೇಕು, ಸ್ಟ್ರಿಂಗಲ್ಲಿ ಎ ಬಿ ಇರಬೇಕು. ಸೊ ಎ ಮತ್ತು ಬಿನ ಆಕ್ಸೆಪ್ಟ್ ಮಾಡುತ್ತೆ, ಎ ಬಿನ. ಓಕೆನಾ, ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 0 1 ಎ ಬಿ, 0 2 ಎ ಬಿ, 0 3 ಎ ಬಿ. ಇದೇ ಥರ ಕಂಟಿನ್ಯೂ ಮಾಡಬೇಕು ಕಂಪ್ಲೀಟ್ ಆಗೋವರೆಗೂ. 1 0 ಎ ಬಿ, 1 1. ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಬರೆದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. 1 2 ಎ ಬಿ ಬರ್ಕೊಂಡಿದ್ದೀನಿ. ಅದಾದಮೇಲೆ 1 3 ನೋಡಿ, ಇಲ್ಲಿನ ಲೂಪ್ ಹಿಂಗೆ ತೊಗೋತಾ ಇದ್ದೀನಿ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ಮತ್ತೆ ಇದನ್ನು ತೋರಿಸ್ತಾ ಇರೋದು. ಓಕೆನಾ, ನೋಡಿ, ಎ ಬಿ 1 3 ಆದಮೇಲೆ ಏನಿದೆ, 2 0. ಅದಾದಮೇಲೆ
ಈ ಥರ ಲೂಪಲ್ಲಿ ಹಿಂಗೆ ಬರ್ಕೋತಾ ಇದ್ದೀನಿ. ಓಕೆನಾ, A, B 2, 0 ಆದಮೇಲೆ 2, 1 2, 2 2, 3 3, 0 3, 1 3, 2 3, 3 4, 0 4, 1 4, 2 ನೋಡಿ ಇಲ್ಲಿ ಬರೀತಾ ಇದ್ದೀನಿ 4, 3. ಓಕೆನಾ, ಇಲ್ಲಿ ಕಂಪ್ಲೀಟ್ ಆಯ್ತಲ್ವಾ 4, 3 ನೋಡಿ ಇದು 4, 3 4, 3 ಇಲ್ಲಿ ಕಂಪ್ಲೀಟ್ ಆಯಿತು ಅಲ್ವಾ. ಇಷ್ಟು ಕಂಪ್ಲೀಟ್ ಆದಮೇಲೆ ಅಗೇನ್ ಮತ್ತೆ ಲೂಪ್ ಆಗುತ್ತೆ ಅಲ್ವಾ, ಮತ್ತೆ 0ನ ಆಕ್ಸೆಪ್ಟ್ ಮಾಡುತ್ತೆ. ಇವಾಗ 5ಇಂದ ಡಿವೈಡ್ ಮಾಡಿದ್ರೆ ಮತ್ತೆ 0ನ ಆಕ್ಸೆಪ್ಟ್ ಮಾಡುತ್ತೆ, ಮತ್ತೆ 4ಇಂದ 0ನ ಆಕ್ಸೆಪ್ಟ್ ಮಾಡುತ್ತೆ. ಸೊ ಏನಾಗುತ್ತೆ, ಲೂಪ್ ಆಗುತ್ತೆ. ಸೊ ಇಲ್ಲಿಂದ ಇನಿಷಿಯಲ್ ಸ್ಟೇಟಿಗೆ ಲೂಪ್ ಕೊಡೋಣ. ಓಕೆನಾ, ಇದರಲ್ಲಿ ಎಲ್ಲನೂ A, B ಆಕ್ಸೆಪ್ಟ್ ಆಗುತ್ತೆ. ಓಕೆನಾ, ಇಷ್ಟು ಕಂಡೀಷನ್ಸು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಇವಾಗ ಏನು ಮಾಡಬೇಕು, ನಾವು ಫೈನಲ್ ಸ್ಟೇಟ್ನ ಮಾರ್ಕ್ ಮಾಡಬೇಕು. ಈ ಫೈನಲ್ ಸ್ಟೇಟ್ನ ಮಾರ್ಕ್ ಮಾಡೋದ್ರಲ್ಲೇ ಇರೋದು ಕರೆಕ್ಟಾಗಿ ನಮ್ಮ ಕಂಡೀಷನಿಗೆ ಸ್ಯಾಟಿಸ್ಫೈ ಆಗೋ ಥರ ಫೈನಲ್ ಸ್ಟೇಟ್ನ ಮಾರ್ಕ್ ಮಾಡಬೇಕು. ಇಲ್ಲಿ ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ, 0, 0ಗೆ ಸ್ಯಾಟಿಸ್ಫೈ ಆಗುತ್ತೆ. ಈಕ್ವಲ್ ಆಗಬೇಕು ಅಂದರೆ 1, 1ಗೆ ಸ್ಯಾಟಿಸ್ಫೈ ಆಗುತ್ತೆ, 2, 2ಗೆ ಸ್ಯಾಟಿಸ್ಫೈ ಆಗುತ್ತೆ, 3, 3ಗೆ ಸ್ಯಾಟಿಸ್ಫೈ ಆಗುತ್ತೆ. 4, 4ಗೆ ಆಗುತ್ತಾ, ಇಲ್ಲ ಆಗಲ್ಲ, ಯಾಕಂದರೆ ಇಲ್ಲಿ 4 ಬರೋದೇ ಇಲ್ಲ. ಸೊ 4, 4ಗೆ ಆಗಲ್ಲ. ಸೊ ಯಾವುದನ್ನ ಸ್ಯಾಟಿಸ್ಫೈ ಮಾಡಬೇಕು ಫೈನಲ್ ಸ್ಟೇಟ್ ಆಗಿ, 0, 0 1, 1 ಆ್ಯಂಡ್ 2, 2 3, 3. ಓಕೆನಾ, ಗೊತ್ತಾಯ್ತಾ ಹೆಂಗೆ ಸಾಲ್ವ್ ಮಾಡೋದು ಅಂತ. ಇದೇ ಥರ ಇಲ್ಲಿ mod 5 ಕೊಟ್ಟಿದ್ದಾರೆ. ಸೊ ಅದಕ್ಕೆ mod 5 ಅಂದರೆ 5 × 4 ಮಾಡಿಕೊಂಡು 20 ಸ್ಟೇಜ್ ಬರುತ್ತೆ. ಇದೇ ಪ್ಲೇಸಲ್ಲಿ 3, 2 ಅಂತ ಏನಾದರೂ ಕೊಟ್ಟರೆ 3 × 2 ಮಾಡಿದ್ರೆ 6 ಸ್ಟೇಟ್ಸ್ ಬರುತ್ತೆ. ಈ ಥರ ಸ್ಟೇಟ್ಸ್ನ ಬರ್ಕೊಂಡು ಫಸ್ಟ್ ಇಲ್ಲಿ ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನು ಬರ್ಕೊಂಡು, ಈ ಕಡೆ ವ್ಯಾಲ್ಯೂಸ್ ಏನು ಬರುತ್ತೆ ಬರ್ಕೊಂಡು ಸ್ಟೇಟ್ಸ್ನ ಬರ್ಕೊಂಬಿಡಿ. ಸ್ಟೇಟ್ಸ್ನ ಬರ್ಕೊಂಡಾದ್ಮೇಲೆ ಇದು ಕಂಡೀಷನ್ಗೆ ಏನು ಮ್ಯಾಚ್ ಆಗಬೇಕು, ಈಕ್ವಲ್ ಅಂತ ಬಂದರೆ ಈಕ್ವಲ್ ಇರೋದಕ್ಕೆ ಫೈನಲ್ ಸ್ಟೇಟ್ ಮಾಡಿ, ಗ್ರೇಟರ್ ದ್ಯಾನ್ ಅಂತ ಬಂದರೆ ಅದಕ್ಕೆ ಏನು ಸ್ಯಾಟಿಸ್ಫೈ ಆಗುತ್ತೆ ಅದಕ್ಕೆ ಫೈನಲ್ ಸ್ಟೇಟ್ ಮಾಡಿ. ಓಕೆನಾ, ಇದು mod 5 = mod 4 ಬಂದರೆ ಹೆಂಗೆ ಸೊಲ್ಯೂಷನ್ ಕಂಡುಹಿಡಿಬೇಕಂತ. ಓಕೆನಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ಇದೇ ಥರ ಕ್ವೆಶನ್ಸ್ ಯಾವುದಾದ್ರೂ ಸಾಲ್ವ್ ಮಾಡಬೇಕಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.